ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಗೃಹಲಕ್ಷ್ಮಿ ಅಮೌಂಟ್ ಇನ್ನು ಬಂದಿಲ್ಲ. ಹೊಸ ವರ್ಷ ಶುರುವಾಯಿತು, ಒಂದು ತಿಂಗಳು ಮುಗೀತು, 2ನೇ ತಿಂಗಳು ಶುರುವಾಯಿತು, ಇನ್ನೂ ಆದ್ರೂ ಕೂಡ ಯಾಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ? ಸೊ ಎಲ್ಲರದು ಕೂಡ ಇದೇ ಡೌಟ್, ಇದೇ ಪ್ರಶ್ನೆ. ಎಲ್ಲರೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬರುತ್ತೆ, ನಿಲ್ಸೇ ಬಿಟ್ರ, ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಅಂತ ಎಲ್ಲರೂ ಕೂಡ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣದವರಿಗೆ ತುಂಬಾನೇ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ 2 ಕಂತುಗಳು ಒಟ್ಟಿಗೆ ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಹಾಗೇನೆ ಇನ್ನೂ ಕೂಡ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ 1000 ರೂಪಾಯಿನ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಸೊ ಯಾವಾಗ್ನಿಂದ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಹಾಗೆ ಯಾವೆಲ್ಲ ಮಹಿಳೆಯರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡ್ಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ಯಾರೆಲ್ಲ ವಿಸಿಟ್ ಮಾಡಿದೀರಾ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಮೊದಲನೇದಾಗಿ ಮೊನ್ನೆ ದಿನ 2 ದಿನಗಳ ಕಾಲದ ಹಿಂದೆ ಕೇಂದ್ರ ಬಜೆಟ್ ಅನುಷ್ಠಾನ ಆಯಿತು. ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅವರು ಕೂಡ ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದ್ರು. ಅದರಲ್ಲಿ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ರು, ಮಹಿಳೆಯರಿಗೆ ಏನಾದ್ರೂ ಹೊಸದಾಗಿ ಯೋಜನೆಗಳನ್ನ ಮಾಡ್ತಾರ ಅಂತ. ಸೊ ಆದ್ರೆ ಅವರು ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಯಾವುದೇ ಯೋಜನೆಗಳನ್ನ ಹೊಸದಾಗಿ ತಂದಿಲ್ಲ. ಆದ್ರೆ ಒಂದಿಷ್ಟು ಬಜೆಟ್ ಬಗ್ಗೆ ಮಾತಾಡ್ಬಿಡೋಣ ಮೊದಲಿಗೆ. ಓಕೆನಾ? ಸೊ ಅವರ ಬಜೆಟ್ ಅಲ್ಲಿ ಏನಿತ್ತಪ್ಪ ಮೊದಲಿಗೆ ಒಂದು ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದಾರಲ್ವಾ, ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಟ್ಯಾಕ್ಸ್ 12 ಲಕ್ಷದ ಮೇಲೆ ಯಾರೆಲ್ಲ ಇನ್ಕಮ್ ಇರುತ್ತಲ್ವಾ, ಸೊ ವರ್ಷಕ್ಕೆ, ಸೊ ಅಂತವ್ರು ಮಾತ್ರ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ 12 ಲಕ್ಷದ ಒಳಗಡೆ ಇದ್ದವ್ರಿಗೆ ಯಾರು ಕೂಡ ವರಿ ಮಾಡ್ಕೋಬೇಡಿ. ಸೊ ನೀವು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಓಕೆನಾ? ಸೊ 12 ಲಕ್ಷ ಮೇಲಿದ್ದವ್ರು ಮಾತ್ರ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಸೊ ಇನ್ನು ಇದು ಒಂದಾಯ್ತು. ಇನ್ನ ಜಾಸ್ತಿ ಅವರು ಒತ್ತಡ ಜಾಸ್ತಿ ಒಂದು ಒತ್ತು ಕೊಟ್ಟಿರೋದು ಯಾವ್ದಕ್ಕೆ ಕೃಷಿಗೆ, ಸೊ ರೈತರಿಗಂತ ಹೇಳ್ಬೋದು. ಸೊ ರೈತರ ಸಾಲ ಈಗ 5 ಲಕ್ಷಕ್ಕೆ ಏರಿಕೆಯನ್ನ ಮಾಡಿದ್ದಾರೆ, ಬಡ್ಡಿ ರಹಿತ. ಓಕೆನಾ? ಸೊ ಅವ್ರಿಗೆ ಬಡ್ಡಿ ಇರಲ್ಲ ಯಾವುದೇ ಕಾರಣಕ್ಕೂ. ರೈತರಿಗೆ ಬಡ್ಡಿ ರಹಿತ ಸಾಲವನ್ನ ಮೊದಲು 3 ಲಕ್ಷ ಇತ್ತು, ಸೊ ಈಗ 5 ಲಕ್ಷಕ್ಕೆ ಏರಿಕೆಯನ್ನ ಮಾಡಿದ್ದಾರೆ. ಸೊ ಇವೆರಡು ಕಡೆ ಆಯ್ತು. ಸೊ ಇನ್ನ ಅವರು ಜಾಸ್ತಿ ಒತ್ತು ಕೊಟ್ಟಿರೋದು ರೈತರಿಗೆ ಅಂತಾನೆ ಹೇಳ್ಬೋದು. ಸೊ ಇನ್ನ ರೈತರಿಗೆ ಏನ್ ಪೆನ್ಷನ್ ಬರುತ್ತಲ್ವಾ, ಸೊ ಅದು ಕೂಡ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ರೈತರ ಮಹಿಳೆಯರು ಯಾರೆಲ್ಲ ಇದಾರಲ್ವಾ, ಸೊ ಅವ್ರಿಗೂ ಕೂಡ ಬಡ್ಡಿ ರಹಿತ ಸಾಲವನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಜಾಸ್ತಿ ಅವರು ಒತ್ತಡ ಕೊಟ್ಟಿರೋದು ರೈತರಿಗೆ. ಸೊ ಇದ್ರ ಮಧ್ಯೆ ಮಹಿಳೆಯರಿಗೆ ಏನಾದ್ರೂ ಫ್ರೀ ಯೋಜನೆಗಳನ್ನ ಮಾಡ್ತಾರ ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಯಾಕಪ್ಪ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೆ ಗೃಹಲಕ್ಷ್ಮಿ ಯಾವ ರೀತಿ ಕೊಡ್ತೀನಿ ಅಂತ ಹೇಳಿದ್ರು, ಸೊ ಅದೇ ರೀತಿ ಗೃಹಲಕ್ಷ್ಮಿ ಕೊಡ್ತಾ ಇದಾರಲ್ವಾ. ಸೊ ಅದೇ ತರ ಕೇಂದ್ರದಲ್ಲೂ ಕೂಡ ಬಿಜೆಪಿ ಬಂದ್ರೆ ಅವರು ಕೂಡ ಏನಾದ್ರೂ ಮಾಡ್ತಾರೆ, ಮಹಿಳೆಯರಿಗೆ ಫ್ರೀ ಆಗಿ ಕೊಡ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಸೊ ಅದನ್ನ ಬಜೆಟ್ ಅಲ್ಲಿ ಮಂಡನೆ ಮಾಡ್ತಾರೆ, ಏನಾದ್ರೂ ಘೋಷಣೆ ಮಾಡ್ತಾರೆ ಅಂತ ಎಲ್ಲಾ ಮಹಿಳೆಯರು ಆಸೆಯನ್ನ ಇಟ್ಕೊಂಡಿದ್ರು. ಸೊ ಆದ್ರೆ ಯಾವುದೇ ಕಾರಣಕ್ಕೂ ಅವರು ಬಜೆಟ್ ಅಲ್ಲಿ ಏನು ಕೂಡ ವ್ಯತ್ಯಾಸವನ್ನ ಮಾಡಿಲ್ಲ. ಯಾರು ಕೂಡ ಏರಿಕೆಯನ್ನ ಮಾಡಿಲ್ಲ. ಯಾವುದೇ ಒಂದು ಅವ್ರ ಪಿಂಚಣಿ ಆಗಿರ್ಬೋದು, ಸೊ ಇನ್ನೊಂದಾಗಿರ್ಬೋದು, ಸೊ ಯಾವುದೇ ಕಾರಣಕ್ಕೂ ಅವರು ಏರಿಕೆಯನ್ನ ಮಾಡಿಲ್ಲ ಅಂತ ಹೇಳ್ಬೋದು. ಆದ್ರೆ ಮುಂದಿನ ದಿನಮಾನಗಳಲ್ಲಿ BPL ರೇಷನ್ ಕಾರ್ಡ್ ಇರುವವ್ರಿಗೆ ಏನ್ ಹೇಳಿದ್ದಾರೆ ಈಗ ಅಕ್ಕಿ ಹಣ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಬಿಜೆಪಿ ಅವರು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅವರು ಕೊಡ್ತಾ ಇದಾರಲ್ವಾ ಹಣ, ಅಕ್ಕಿ ಹಣ ಮತ್ತೆ ರೇಷನ್ 2 ಸೇರಿ ಕೊಡ್ತಾ ಇದ್ರಲ್ವಾ. ಸೊ ಅದೇ ತರ ಕೇಂದ್ರದವರು ಕೂಡ ಅಕ್ಕಿ ಜೊತೆಗೆ ಹಣವನ್ನು ಕೊಡ್ತೀವಿ, 1000 ರೂಪಾಯಿ ಕೊಡ್ತೀವಿ BPL ಕಾರ್ಡ್ ಇರೋರಿಗೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಡೇಟ್ ಆಯ್ತು, ಇನ್ನು ಅನೌನ್ಸ್ಮೆಂಟ್ ಏನು ಸರಿಯಾಗಿ ಮಾಡಿಲ್ಲ. ಬಟ್ ಅದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ್ನಿಂದ ಅಂತ ಇನ್ನೂ ಕೂಡ ಶುರು ಮಾಡಿಲ್ಲ. ಓಕೆನಾ? ಸೊ ಇದೊಂದು ಖುಷಿ ಸುದ್ದಿ ಅಂತ ಹೇಳ್ಬೋದು. ಬಟ್ ಇದು ಯಾವಾಗ್ಲಿಂದ ಜಾರಿ ಆಗ್ತೈತೆ ಅದನ್ನ ಕಾದು ನೋಡ್ಬೇಕಿದೆ. ಸೊ ಇಷ್ಟು ಬಜೆಟ್ ನಲ್ಲಿ ಅವರು ಮಾಡಿರುವಂತದ್ದು. ಸೊ ಇದರಲ್ಲಿ ಜಾಸ್ತಿ ಯಾರಿಗೆಲ್ಲ ಒಂದು ರೈತರಿಗಾಗಿರ್ಬೋದು, ಟ್ಯಾಕ್ಸ್ ಕಟ್ಟೋರ್ಗಾಗಿರ್ಬೋದು, ಮತ್ತೆ ಚಿನ್ನ ಬೆಳ್ಳಿ ದರ ಏರಿಕೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಬಜೆಟ್ ಮಂಡನೆ ನೋಡಿದ್ರೆ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿಗೆ ಹೋಗುತ್ತೆ, 10 ಗ್ರಾಮ್ಗೆ 1 ಲಕ್ಷ ರೂಪಾಯಿ ಆಗುತ್ತೆ ಅಂತ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ. ಸೊ ಅದೇ ರೀತಿ ಈಗ 7,000ದಿಂದ 8,000 ಗಡಿ ದಾಟ್ತಾ ಇದೆ. ಸೊ ಈ ಒಂದು ವರ್ಷ ಕಳೆಯುವಷ್ಟರಲ್ಲಿ 10,000 ಆಗುತ್ತೆ 1 ಗ್ರಾಮ್ಗೆ ಅಂತ ಎಲ್ಲಾ ಕಡೆ ಕೂಡ ಚರ್ಚೆ ನಡೀತಾ ಇದೆ. ಸೊ 10 ಗ್ರಾಮ್ಗೆ
1 ಲಕ್ಷ ಆದ್ರೆ ಬಡವ್ರ ಮಕ್ಕಳು ಏನಿದಾರಲ್ವಾ, ಸೊ ಮಧ್ಯಮ ವರ್ಗದವರು ಮತ್ತೆ ಬಡವ್ರು ಇದಾರಲ್ವಾ, ಯಾರೂ ಕೂಡ ಚಿನ್ನವನ್ನ ತೊಡ್ಕೊಳ್ಳೋದೇ ಇಲ್ಲ, ಅಂದ್ರೆ ಚಿನ್ನವನ್ನ ಖರೀದಿನೇ ಮಾಡಲ್ಲ. ಯಾಕಪ್ಪ ಅಂದ್ರೆ ಸೊ ಇಷ್ಟೊಂದು 1 ಲಕ್ಷ ಎಲ್ಲಿಂದ ಬರುತ್ತೆ ಹೇಳಿ ಅಲ್ವಾ. ಮೊದಲು ನಾವೆಲ್ಲ ತಗೋಬೇಕಾದ್ರೆ 10,000 20,000 ಅದೇ ದೊಡ್ಡದಾಗಿತ್ತು. ಈಗ 1 ಲಕ್ಷ ರೂಪಾಯಿ 10 ಗ್ರಾಮಿಗೆ ಅಂದ್ರೆ ಯಾರು ತಗೋತಾರೆ? ಚಿನ್ನದ ಸವಾಸನೆ ಬೇಡ ಅಂತ ಹೇಳ್ತಾರೆ. ಈಗ ಹೇಗಿದ್ರು ಆರ್ಟಿಫಿಷಿಯಲ್ ಬಂದಿದೆಯಲ್ವಾ, ಸೊ ಅದೇ ಹಾಕೊಂಡು ಅಂದ್ರೆ ಸಾಕು ಬಿಡು ಅಂತ ಹೇಳಿದ್ದಾರೆ. ಸೊ ಅಷ್ಟೊಂದು ಜನರಿಗೆ ಬೇಸರವನ್ನ ತರ್ತಾ ಇದ್ದಾರೆ. ಸೊ ಯಾಕೆ ಈ ಚಿನ್ನದ ಬೆಲೆ ಹೀಗೆ ಏರ್ತಾ ಇದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅದ್ರ ಹಿಂದೆ ಏನ್ ನಡೀತಾ ಇದೆ ಅನ್ನೋದು. ಸೊ ಇದೊಂದು ಮೋದಿಯವರ ಏನಾದ್ರೂ ಬೆಳವಣಿಗೆಯನ್ನ ತರೋದಕ್ಕಾಗ್ಲಿ ಅಥವಾ ಇನ್ನೇನಾದ್ರೂ ನಮ್ಮ ದೇಶ ಉದ್ಧಾರ ಆಗ್ಲಿ ಅನ್ನೋದಕ್ಕಾಗ್ಲಿ ಸೊ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜನಗಳಿಗೆ ಕನ್ಫ್ಯೂಷನ್ ಶುರುವಾಗಿದೆ. ಒಂದು ಕಡೆ ಗೊತ್ತಾಗದೇ ಇರೋ ಜನರು ಏನ್ ಮಾಡ್ತಾರೆ ಅಂದ್ರೆ ಬೈತಾರೆ ಸರ್ಕಾರಕ್ಕೆ, ಇಷ್ಟೊಂದು ಏರಿಸ್ತಾ ಇದ್ದೀರಾ ಚಿನ್ನದ ಬೆಲೆ ಅಂತ. ಆದ್ರೆ ಇದು ಸರ್ಕಾರದ ಕೈಲಿ ಇರಲ್ಲ, ಮಾರುಕಟ್ಟೆ ಯಾವ ರೀತಿ ಇರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚಿನ್ನದ ಬೆಲೆ. ಓಕೆನಾ. ಸೊ ಇದಿಷ್ಟು ಒಂದು ಇದಾಗಿತ್ತು. ಆನಂತರ ಈಗ ಗೃಹಲಕ್ಷ್ಮಿ ಬರೋದಾದ್ರೆ ಸೊ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿಯಲ್ಲಿ ಒಂದೇ ಕ್ವಶನ್, ಯಾಕೆ ಬರ್ತಾ ಇಲ್ಲ? ಹೊಸ ವರ್ಷ ಬಂತು, ನಾವು ಹೊಸ ವರ್ಷಕ್ಕೆ ಕೊಡ್ತೀವಿ ಅಂದ್ರು. ಸಂಕ್ರಾಂತಿ ಬಂತು, ಸಂಕ್ರಾಂತಿ ಕೊಡ್ತೀನಿ ಅಂದ್ರೆ ಸಂಕ್ರಾಂತಿ ಹೋಯ್ತು. ಗಣರಾಜ್ಯೋತ್ಸವ ಬಂತು, ಅದು ಹೋಯ್ತು, ಎಲ್ಲ ಹೋಯ್ತು. ಸೊ ಇನ್ನೂ ಕೂಡ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಒಂದು ಕಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ಆಕ್ಸಿಡೆಂಟ್ ಆಗಿ ಸೊ ಅವರು ಕೂಡ ಹುಷಾರಾಗಿ ಬಂದಿದ್ದು ಆಯ್ತು, ಆದ್ರೆ ಇನ್ನೂ ಕೂಡ ಅಮೌಂಟ್ ಬರ್ತಾ ಇಲ್ಲ ಅಂತ ಎಲ್ಲರದು ಒಂದೇ ಕ್ವಶನ್. ಸೊ ಯಾಕಪ್ಪ ಬರ್ತಾ ಇಲ್ಲ ಅಂತ ನೀವು ಕೇಳೋದಾದ್ರಿ, ಸೊ ಅವರು ಹೇಳಿದ್ದಾರೆ, ಅವರು ಹೇಳಿರುವ ಪ್ರಕಾರ ಒಟ್ಟಿಗೆ 2 ತಿಂಗಳ ಅಮೌಂಟ್ ಅನ್ನ ನಾವು ಜಮಾ ಮಾಡ್ತೀವಿ. ಅಂದ್ರೆ 16, 17 ಏನ್ ಕಂತುಗಳಿದಾವಲ್ವಾ, ಸೊ ಅದರದ್ದು 2,000 ಪ್ಲಸ್ 2,000 4,000 ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಯಾರು ಕೂಡ ವರಿಯನ್ನ ಮಾಡ್ಕೋಬೇಡಿ. ಸೊ ಈಗಾಗಲೇ 16ನೇ ಕಂತು ಬಿಡುಗಡೆ ಮಾಡಿದೀವಿ, ಬಟ್ ಅದು ಯಾರಿಗೆಲ್ಲ ಬಂದಿದೆಯೋ ನನಗೆ ಗೊತ್ತಿಲ್ಲ. ಸೊ ಬಂದವರು ಬಂದಿದೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲದೆ ಇರೋರು ಬಂದಿಲ್ಲ ಅಂತ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ನೋಡೋರ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ 16ನೇ ಕಂತು ಎಷ್ಟು ಜನಕ್ಕೆ ಬಂದಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಅವರು ನಾವು ಹಾಕ್ಬಿಟ್ಟಿದೀವಿ 16ನೇ ಕಂತು ಅಂತ ಹೇಳಿದ್ದಾರೆ. ಆದ್ರೆ ಬರದೇ ಇರೋರ್ಗೆ ಏನ್ ಮಾಡಿದ್ದಾರೆ ಅಂದ್ರೆ 16 ಮತ್ತು 17 ಎರಡೂ ಒಟ್ಟಿಗೆ ಹಾಕ್ತಿವಿ ಅಂತ ಹೇಳಿದ್ದಾರೆ. ಅದು ಈ ಫೆಬ್ರವರಿ 15ನೇ ತಾರೀಕಿನೊಳಗಾಗಿ ನಾವು ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, 16, 17 ಎರಡೂ ಒಟ್ಟಿಗೆ ಬರುತ್ತೆ. ಸೊ ಇನ್ನ ಇದು ಒಂದ್ ಕಡೆ ಆಯ್ತು. ಸೊ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ 1,000 ರೂಪಾಯಿ ಏರಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಮುಂದಿನ ತಿಂಗಳಿಂದ 3,000 ಬರುತ್ತೆ, 2,000 ಬರಲ್ಲ ಅಂತ ಎಲ್ಲಾ ಕಡೆ ದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ಸೊ ಈ ಚರ್ಚೆಗೆ ಕಾರಣ ಏನಪ್ಪಾ ಅಂದ್ರೆ ಸೊ ನಿಮ್ಗೆಲ್ಲ ಗೊತ್ತಿರಬಹುದು, ಈಗಾಗಲೇ ಕೇಂದ್ರ ಬಜೆಟ್ ಅವರು ಘೋಷಣೆ ಮಾಡಿದ್ರು. ಸೊ ಇನ್ನ ರಾಜ್ಯ ಬಜೆಟ್ ಅಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರ ಬಜೆಟ್ ಅವರು ಕೂಡ ಮಂಡನೆಯನ್ನ ಮಾಡಬೇಕು. ಅದನ್ನ ಮಾರ್ಚ್ ಅಲ್ಲಿ ಮಾಡ್ತಾರೆ. ಸೊ ಇನ್ನು 1 ತಿಂಗಳ ಕಾಲ ಅವಕಾಶ ಇದೆ. ಸೊ ಇದರಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದ್ರೆ ಅವರ ಒಂದು ಕಾಂಗ್ರೆಸ್ ಅಲ್ಲೇ ಚರ್ಚೆ ಆಗ್ತಿರೋದು ಏನಂದ್ರೆ ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ ಯಶಸ್ವಿಯಾಗಿ ನಡೀತಾ ಇದೆ. ಅಂದ್ರೆ ಮಹಿಳೆಯರು ತುಂಬಾನೇ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ನಮ್ಗೆ ಮೊದಲು ಕಂಪೇರ್ ಮಾಡಿದ್ರೆ ಈಗಿಂದು ಓಟ್ಗಳ ಸಂಖ್ಯೆ ಕೂಡ ಹೆಚ್ಚಿಗೆ ಆಗಿದೆ. ಸೊ ಅದರಿಂದ ಈಗ ಬಜೆಟ್ ನಲ್ಲಿ ಅವರಿಗೆ 1,000 ರೂಪಾಯಿ ಏರಿಕೆ ಮಾಡಿ ಅಂತ ಅವರವರ ಮಧ್ಯೆ ಚರ್ಚೆ ಆಗ್ತಾ ಇದೆ. ಸೊ ಇದಕ್ಕೆ ಯಾವುದೇ ರೀತಿಯಾಗಿ ಇನ್ನು CM ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಅಂದ್ರೆ ನೋಡೋಣ ಅಂತ ಅಷ್ಟೇ ಇಟ್ಟಿರೋದು ಹೊರತು ಅವರು ಏರಿಕೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಸೊ ಏರಿಕೆ ಮಾಡಿದ್ರೆ ಅಲ್ಲಿಗೆ ನಿಮಗೆ ತಿಂಗಳಿಗೆ 3,000 ರೂಪಾಯಿ ಬರುತ್ತೆ. ಸೊ ಅದನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಅಂತ ಎಲ್ಲ ಅವರ ಒಂದು ಕೈ ನಾಯಕರಾಗಿರಬಹುದು, ಸೊ ಅವರಲ್ಲೇ ಒಂದು ಸಚಿವರಲ್ಲೇ ಒಂದು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ 2,000 ಏನ್ ಬರ್ತಾ ಇದೆಯಲ್ವಾ, ಸೊ ಅದನ್ನ 3,000 ಮಾಡಿ ಮುಂದೆ ನಮ್ಮ ಒಂದು ಎಲೆಕ್ಷನ್ಗೆ ಇದು ಒಳ್ಳೇದಾಗತ್ತೆ. ಸೊ ಈಗ ಯಾವ ರೀತಿ ಮಹಿಳೆಯರಿಗೆ 2,000 ರೂಪಾಯಿ ತಗೊಳ್ತಾ ಇದ್ದಾರೋ ಸೊ ಅದೇ ರೀತಿ 3,000 ರೂಪಾಯಿ ಕೊಡಿ, ನಮ್ಗೆ ಮುಂದಿನ ಒಂದು ದಿನಮಾನಗಳಲ್ಲಿ ಒಳ್ಳೆಯ ಓಟ್ಗಳು ಬರುತ್ತೆ ಅಂತ ಅವರ ಒಂದು ಪ್ಲಾನ್ ಆಗಿದೆ. ಆದ್ರೆ ನಮ್ಮ ಜನಕ್ಕೇನು ದುಡ್ಡು ಕೊಟ್ರೆ ಸಾಕು ಅನ್ನೋ ತರ ಆಗ್ಬಿಟ್ಟಿದೆ. ಸೊ ದಯವಿಟ್ಟು ಯಾರು ಕೂಡ ದುಡ್ಡಿಗೆ ಓಟನ್ನ ಹಾಕ್ಬೇಡಿ. ಯಾರು ಸರಿಯಾಗಿ ಕೆಲಸ ಮಾಡಿದ್ದಾರೆ, ಸೊ ಈ ಒಂದು 5 ವರ್ಷ ಈಗೇನ್ ಸರ್ಕಾರ ನಡೆಸ್ತಾ ಇದ್ದಾರೆ ಅಲ್ವಾ ಕಾಂಗ್ರೆಸ್ ಪಕ್ಷ, ಸೊ ಅವ್ರದ್ದು ನೀವು ಕಂಪೇರ್ ಮಾಡ್ಕೊಳ್ಳಿ ಬಿಜೆಪಿಯವ್ರಿಗೂ ಮತ್ತು ಈ ಒಂದು ಕಾಂಗ್ರೆಸ್ನವ್ರಿಗೂ. ಅವರೆಷ್ಟು ಕೆಲಸ ಮಾಡಿದ್ದಾರೆ, ಇವರೆಷ್ಟು ಕೆಲಸ ಮಾಡಿದ್ದಾರೆ. ಸೊ ನಮ್ಗೆ ಯಾವ ಪಕ್ಷ ಇದ್ರೆ ಜನಗಳಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನೀವು ನಿಮ್ಮ ಒಂದು ಮೈಂಡ್ ಅಲ್ಲಿ ಸರಿಯಾಗಿ ತಿಳ್ಕೊಳ್ಳಿ. ಓಕೆನಾ. ಸೊ ಯಾರಿಂದ ಎಷ್ಟು ಕೆಲಸ ಆಗಿದೆ, ಬಡವ್ರಿಗೆ ಎಷ್ಟು ಹೆಲ್ಪ್ ಆಗಿದೆ, ಎಲ್ಲರಿಗೂ ಕಂಪೇರ್ ಮಾಡಬೇಡಿ. ಸೊ ಎಲ್ಲ ಬಡವರಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಸೊ ಎಲ್ಲಾ ಜನರಿಗೆ ಟೋಟಲ್ ಆಗಿ ಯಾರಿಂದ ಒಳ್ಳೇದಾಗಿದೆ
ಹಾಗೇನೆ ಯಾರೆಲ್ಲ ಅಂದ್ರೆ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮ ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಸೊ ಯಾವ ಸರ್ಕಾರದಿಂದ ಉದ್ಧಾರ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಸೊ ಅದು ನಿಮ್ಗೆ ಮೈಂಡ್ ಅಲ್ಲಿ ಇರ್ಬೇಕಾಗುತ್ತೆ. ಸೊ ಅದನ್ನೇ ನೋಡ್ಕೊಂಡು ವೋಟ್ ಹಾಕಿ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಈ ಒಂದು ವೋಟ್ ಹಾಕೋದ್ರಿಂದ ನಾವು ಬರೀ ಒಂದು ವೋಟ್ ಅಂತ ಹೇಳ್ತೀವಿ. ಸೊ ಆ ಒಂದು ವೋಟು ಅವ್ರಿಗೆ ಗೆಲ್ಲೋಕು ಮುಖ್ಯವಾಗಿರುತ್ತೆ. ನೀವು 99 ವೋಟ್ ಬಿದ್ದು 100ಗೆ ಒಂದು ಕಮ್ಮಿ ಇದ್ರೂ ಕೂಡ ಅಲ್ಲಿ 100 ಅನಿಸ್ಕೊಳ್ಳಲ್ಲ, ಅದು 99 ಅನಿಸ್ಕೊಳ್ತೈತಿ. ಸೊ ಹಾಗಾಗಿ ಒಂದು ವೋಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬೇಕಾಬಿಟ್ಟಿಯಾಗಿ ವೋಟ್ ಅನ್ನ ಮಾಡಬೇಡಿ. ಸರಿಯಾಗಿ ಥಿಂಕ್ ಮಾಡಿಕೊಂಡು ನಿಮಗೆ ಹೆಲ್ಪ್ ಮಾಡಿದಾಗಿರಬಹುದು, ಸರ್ಕಾರ ಈ ಒಂದು ರಾಜ್ಯಕ್ಕೆ ಒಳ್ಳೇದಾಗಿರಬಹುದು ಅಥವಾ ದೇಶಕ್ಕೆ ಒಳ್ಳೇದಾಗಿರಬಹುದು, ನಮ್ಮ ದೇಶ ಇಂಪ್ರೂವ್ ಆಗ್ತಾ ಇದೆಯಾ ಅಥವಾ ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಇದೆಯಾ, ಸೊ ಎಲ್ಲವೂ ಕೂಡ ನೀವು ವಿಚಾರ ಮಾಡಿ ವೋಟನ್ನು ಹಾಕಿ ಅಂತ ಹೇಳ್ತೀನಿ. ಓಕೆನಾ? ಸೊ ಇನ್ನು 1000 ರೂಪಾಯಿಗೆ ಬರೋದಾದ್ರೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಅದನ್ನ ಇನ್ನೂ ಕೂಡ ಆದೇಶ ಮಾಡಿಲ್ಲ. ಸೊ ಬಜೆಟ್ ನಲ್ಲಿ ನಾವು ಕಾದು ನೋಡ್ಬೇಕಾಗಿದೆ. 1000 ರೂಪಾಯಿ ಏರಿಕೆ ಮಾಡಿ ಟೋಟಲ್ ಆಗಿ ಮಹಿಳೆಯರಿಗೆ 3000 ರೂಪಾಯಿ ಕೊಡ್ತಾರ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? 3000 ಕೊಡ್ಬೇಕಾ ಅಥವಾ 2000 ರೂಪಾಯಿಗೆ ಸ್ಟಾಪ್ ಮಾಡ್ಬೇಕಾ? ಸೊ ಈ ರೀತಿ ಅವರು ಫ್ರೀ ಆಗಿ ಕೊಡ್ತಾ ಇರೋದ್ರ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಾಮೆಂಟ್, ಯಾಕಂದ್ರೆ ನೋಡೋರ್ಗಾಗಿರ್ಬಹುದು, ಜನಗಳಿಗೆ ಗೊತ್ತಾಗುತ್ತೆ ಜನರ ಮನಸ್ಸಿನಲ್ಲಿ ಏನಿದೆ ಅಂತ. ಓಕೆನಾ? ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಸೊ ಹಾಗೇನೆ 16ನೇ ಕಂತು ಮೊದಲಿಗೆ ಯಾವೆಲ್ಲ ಜಿಲ್ಲೆಗಳಿಗೆ ಅವರು ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಸೊ ಈ ಕಡೆ ಏನು ದಕ್ಷಿಣ ಕನ್ನಡ ಆಗಿರಬಹುದು, ಸೊ ಇಲ್ಲಿ ಅವರು ಹಾಕಿದೀವಿ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಉತ್ತರ ಕನ್ನಡ ಭಾಗದಲ್ಲಿ ಅವರು ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಒಟ್ಟಿಗೆ ಫೆಬ್ರವರಿ 15ನೇ ತಾರೀಕಿನೊಳಗಾಗಿ ಎಲ್ಲಾ ಜಿಲ್ಲೆಗಳಿಗೂ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ನಿಮ್ಗೂ ಕೂಡ ಬಂದಿದ್ರೆ ಬಂದಿದೆ ಅಂತ ಕಾಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ. ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಗೆ ಯಾವ ಯೋಜನೆಗಳ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ ಬೇರೆ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಥವಾ ಇನ್ನೇ ಬೇರೆ ಯಾವ್ದಾದ್ರು ಯೋಜನೆಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಸೊ ಆ ಒಂದು ವಿಡಿಯೋ ಬಗ್ಗೆ ನಾನು ಮಾಡ್ತೀನಿ. ಓಕೆನಾ? ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.